ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಪ್ರತಿ ತಿಂಗಳು 15 ದಿನಗಳಿಗೆ ಒಂದು ಏಕಾದಶಿ ವ್ರತದ ಆಚರಣೆಯ ಒಂದು ಸುವಿಸ್ತಾರವಾದ ವಿವರಣೆಯನ್ನು ನಾನು ಕೊಡ್ತೀನಿ. ಅದೇ ರೀತಿ ಒಂದು ಅದ್ಭುತವಾದ ಏಕಾದಶಿ ಬರ್ತಾ ಇದೆ. ಈ ಏಕಾದಶಿಯ ಹೆಸರು ಪದ್ಮಿನಿ ಏಕಾದಶಿ. ಈ ಏಕಾದಶಿಯ ಹೆಸರು ಕೇಳ್ತಾ ಇದ್ದೀರಾ ಅಂದರೆ ಇದು ಸ್ವಲ್ಪ ನಿಮಗೆ ಈ ಏಕಾದಶಿಯ ಹೆಸರು ಪ್ರತಿ ವರ್ಷ ಕೇಳಲಿಕ್ಕೆ ಸಿಗೋದಿಲ್ಲ. ಯಾಕಂದರೆ ಇದು 3 ವರ್ಷಗಳಿಗೊಮ್ಮೆ ಬರುವ ಒಂದು ಅಧಿಕ ಮಾಸದಲ್ಲೇ ಬರುವ ವಿಶೇಷವಾದ ಪದ್ಮಿನಿ ಏಕಾದಶಿಯಾಗಿದೆ. ಹಾಗಾಗಿ ಪ್ರತಿ ವರ್ಷ ಇದು ಬರೋದಿಲ್ಲ. ಯಾವಾಗಲೇ ಬಂದರೂ ಕೂಡ 100 ಪಟ್ಟು ಪುಣ್ಯ ಪಡೆದುಕೊಳ್ಳುವ ಅಧಿಕ ಪುಣ್ಯದ ಅವಕಾಶವನ್ನು ಹೊತ್ತು ಬರುತ್ತೆ. ಭಗವಂತನಾದ ಪುರುಷೋತ್ತಮನ ಕೃಪೆಗೆ ಪಾತ್ರರಾಗಲು ನಮ್ಮನ್ನು ಅರ್ಹರಾಗಿಸುತ್ತೆ. ಹಾಗಾದರೆ ಈ ಬಾರಿಯ ಪದ್ಮಿನಿ ಏಕಾದಶಿ ಯಾವಾಗ ಬರ್ತಾ ಇದೆ, ಈ ದಿನದ ಶುಭ ಮುಹೂರ್ತಗಳು ಯಾವುವು, ಹಾಗೆ ಪಾರಣ ಸಮಯ ಯಾವುದು ತಿಳ್ಕೊಳ್ಳೋಣ. ಅಧಿಕ ಮಾಸದ ಒಂದು ಪದ್ಮಿನಿ ಏಕಾದಶಿ ಯಾವಾಗ ಇದೆ ಅನ್ನೋದಾದರೆ, ಈ ಬಾರಿಯ ಅಧಿಕ ಮಾಸದ ಜ್ಯೇಷ್ಠ ಮಾಸದಲ್ಲಿ ಬರ್ತಾ ಇರುವ ಪದ್ಮಿನಿ ಏಕಾದಶಿ 2026 ಮೇ ತಿಂಗಳ 27ನೇ ತಾರೀಕು ಬುಧವಾರ ಬರ್ತಾ ಇದೆ. ಇದರ ಅಂದರೆ ಈ ಏಕಾದಶಿಯ ತಿಥಿಯ ಪ್ರಾರಂಭ ಯಾವಾಗ ಆಗುತ್ತೆ ಅಂದರೆ 2026 ಮೇ ತಿಂಗಳ 26ನೇ ತಾರೀಕು ಮಂಗಳವಾರ ಬೆಳಗ್ಗೆ 5 ಗಂಟೆ 10 ನಿಮಿಷಕ್ಕೆ ಏಕಾದಶಿಯ ತಿಥಿಯ ಪ್ರಾರಂಭವಾಗುತ್ತೆ. ಹಾಗೆ ಏಕಾದಶಿಯ ತಿಥಿಯ ಸಮಾಪ್ತಿ ಯಾವಾಗ ಆಗುತ್ತೆ ಅಂದರೆ ಮೇ ತಿಂಗಳು ಅಂದರೆ 27ನೇ ತಾರೀಕು ಬುಧವಾರ ಬೆಳಗ್ಗೆ 6 ಗಂಟೆ 21 ನಿಮಿಷಕ್ಕೆ ಏಕಾದಶಿ ತಿಥಿಯ ಸಮಾಪ್ತಿ ಆಗುತ್ತೆ. ಹಾಗಾದರೆ ಪಾರಾಯಣ ಸಮಯ ಯಾವಾಗ ಅಂದರೆ ಮೇ ತಿಂಗಳ 28ನೇ ತಾರೀಕು ಗುರುವಾರ ಬೆಳಗ್ಗೆ 5 ಗಂಟೆ 25 ನಿಮಿಷದಿಂದ 7 ಗಂಟೆ 59 ನಿಮಿಷದೊಳಗೂ ಪಾರಾಯಣ ಸಮಯ ಇರುತ್ತೆ. ಈ ಸಮಯದಲ್ಲಿ ಪೂಜೆ, ಹಾಗೆ ನೀವು ಉಪವಾಸ ಕೈ ಬಿಡೋದಾಗಿರ್ಬೋದು, ದಾನದ ಸೇವೆ ಆಗಿರ್ಬೋದು, ಹಾಗೆ ಭಗವಂತನಿಗೆ ಯಾವೆಲ್ಲ ರೀತಿಯ ಸೇವೆಯನ್ನು ಮಾಡ್ತೀರೋ ಅದನ್ನು ನೀವು ಮಾಡಿ ಮುಗಿಸ್ಕೊಳ್ಬೋದು ಗುರುವಾರದ ದಿನ. ಹಾಗೆ ಈ ದಿನದ ಬ್ರಹ್ಮ ಮುಹೂರ್ತದ ಸಮಯ ಬೆಳಗ್ಗೆ 4 ಗಂಟೆ 3 ನಿಮಿಷದಿಂದ 4 ಗಂಟೆ 44 ನಿಮಿಷದವರೆಗಿರುತ್ತೆ. ಸೂರ್ಯೋದಯದ ಸಮಯ 5 ಗಂಟೆ 25 ನಿಮಿಷಕ್ಕೆ ಶುರುವಾಗುತ್ತೆ. ಈ ದಿನ ರವಿಯೋಗ ಹಾಗೆ ಸರ್ವಾರ್ಥ ಸಿದ್ಧಿ ಯೋಗ ಕೂಡ ಇದೆ. ಹಾಗೆ ಈ ದಿನದ ರಾಹುಕಾಲದ ಸಮಯ 12 ಗಂಟೆ 18 ನಿಮಿಷದಿಂದ ಶುರುವಾಗುತ್ತೆ. ಹಾಗೆ 2 ಗಂಟೆ 2 ನಿಮಿಷದವರೆಗೂ ರಾಹುಕಾಲದ ಸಮಯ ಇರುತ್ತೆ. ಅಧಿಕ ಮಾಸದಲ್ಲಿ ಮಾಡುವ ಯಾವುದೇ ಒಂದು ಪುಣ್ಯ ಕಾರ್ಯ ಆಗಿರ್ಬೋದು, ಮನುಷ್ಯತ್ವ ಮಾನವೀಯತೆಯಿಂದ ವರ್ತಿಸುವ ಗುಣ ಆಗಿರ್ಬೋದು, ಹೆಚ್ಚು ಹೇರಳಪಟ್ಟು ಪುಣ್ಯವನ್ನು ನಮ್ಮ ಜೀವನಕ್ಕೆ ತಂದುಕೊಡುತ್ತೆ. ಹಾಗಾದರೆ ನಾವು ಈ ಒಂದು ಅಧಿಕ ಮಾಸದಲ್ಲಿ ಗುರುವಿನ ಸೇವೆ ಮಾಡ್ತೀವೋ, ಕುಲದೇವರ ಸೇವೆ ಮಾಡ್ತೀವೋ, ನಿರ್ಗತಿಕರ ಸೇವೆ ಮಾಡ್ತೀವೋ, ಹಾಗೆ ಒಳ್ಳೆಯ ಉದ್ದೇಶದ ಕರ್ಮಗಳೊಂದಿಗೆ ನಮ್ಮನ್ನು ನಾವು ಕರ್ಕೊಂಡು ಹೋಗ್ತೀವಿ, ಎಲ್ಲವೂ ಕೂಡ ಅತ್ಯಧಿಕವಾದ ಪುಣ್ಯವನ್ನು ನಮಗೆ ತಂದುಕೊಡುತ್ತೆ. ಅಂಥದ್ದೇ ಒಂದು ದುರ್ಲಭ ಏಕಾದಶಿ ಅಂದರೆ ಅದು ಪದ್ಮಿನಿ ಏಕಾದಶಿ. ಯಾಕೆ ಈ ಪದ್ಮಿನಿ ಏಕಾದಶಿ 3 ವರ್ಷಗಳಿಗೊಮ್ಮೆ ಅಧಿಕ ಮಾಸದಲ್ಲಿ ಬರುತ್ತೆ ಅನ್ನೋದನ್ನು ಮೊದಲು ತಿಳ್ಕೊಬೇಕು. ಅಂದರೆ ಅರ್ಧಬರ್ಧ ಮಾಹಿತಿ ಕೂಡ ಅರ್ಧಬರ್ಧ ಸತ್ಯಕ್ಕೆ ಸಮಾನವಾಗಿರುತ್ತೆ. ಹಾಗಾಗಿ ಪೂರ್ಣ ಸತ್ಯದೊಂದಿಗೆ ನಾವು ಯಾವುದೇ ಆಗಲಿ ವ್ರತದ ಆಚರಣೆ ಆಗಲಿ ಏನೇ ಆಗಲಿ ನಾವು ತೀರ್ಮಾನ ತಗೊಂಡು ಮಾಡಬೇಕು. ಹಾಗಾಗಿ ಇಲ್ಲಿ ಪೂರ್ಣವಾದ ಒಂದು ರೀತಿಯಲ್ಲಿ ತಿಳ್ಕೊಳ್ಳಿ. ಅಧಿಕ ಮಾಸವನ್ನು ಸಂಸ್ಕೃತದಲ್ಲಿ ಮಲಮಾಸ ಅಥವಾ ಪುರುಷೋತ್ತಮ ಮಾಸ ಅಂಥೇಳಿ ಯಾಕೆ ಕರೀತಾರೆ ಅಂದರೆ ಇದು ಸಾಮಾನ್ಯ ಚಂದ್ರಮಾನ ಪಂಚಾಂಗದಲ್ಲಿ ಬರುವ ಒಂದು ಹೆಚ್ಚುವರಿ ತಿಂಗಳಾಗಿರುತ್ತೆ. ಹಿಂದೂ ಕಾಲಗಣನೆಯ ಅಂದರೆ ಚಂದ್ರಮಾನ ಆಧಾರಿತವಾಗಿರುತ್ತೆ. ಹಾಗಾಗಿ ಚಂದ್ರಮಾಸ 29.5 ದಿನಗಳಿರ್ತವೆ. 12 ಚಂದ್ರಮಾಸಗಳು 354 ದಿನಗಳಾಗ್ತವೆ. ಆದರೆ ಸೂರ್ಯ ವರ್ಷ 365 ದಿನಗಳಾಗಿರ್ತವೆ. ಈ 11 ದಿನಗಳ ವ್ಯತ್ಯಾಸವನ್ನು ಸರಿಪಡಿಸಲು ಪ್ರತಿ 2.5ರಿಂದ 3 ವರ್ಷಕ್ಕೆ ಒಂದು ಸಾರಿ ಹೆಚ್ಚುವರಿ ತಿಂಗಳು ಅಂಥೇಳಿ ಸೇರಿಸಲಾಗುತ್ತೆ. ಅದೇ ಅಧಿಕ ಮಾಸ. ಈ ರೀತಿಯಾಗಿ ಈ ಕಾಲವನ್ನು ಸರಿಪಡಿಸೋದ್ರಿಂದ ಹಬ್ಬಗಳು ಋತುಗಳಿಗೆ ಸರಿಯಾಗಿ ಬರ್ತಾ ಹೋಗ್ತವೆ. ಈ ತಿಂಗಳನ್ನು ಯಾಕೆ ಮಲಮಾಸ ಅಂತೇಳಿ ಕರೀತಾರೆ ಅಂದರೆ ಈ ತಿಂಗಳು ಯಾವುದೇ ಸೂರ್ಯ ರಾಶಿಗೆ ಸಂಪೂರ್ಣವಾಗಿ ಸೇರೋದಿಲ್ಲ. ಆದ್ದರಿಂದ ಇದನ್ನು ಅಶುಭ, ಅನಿರ್ದಿಷ್ಟ ಮಾಸ ಅಂತೇಳಿ ಕರೀತಾರೆ. ಅಂದರೆ ಇದಕ್ಕೆ ಯಾರೂ ಕೂಡ ತಮ್ಮ ಹೆಸರನ್ನು ಕೊಡಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ಇದು ಸೂರ್ಯನ ಒಂದು ರಾಶಿಗೆ ಸಂಪೂರ್ಣವಾಗಿ ಸೇರೋದಿಲ್ಲ, ಭಿನ್ನವಾಗಿರುತ್ತೆ. ಹಾಗಾಗಿ ಪುರುಷೋತ್ತಮನು ತನ್ನ ಹೆಸರನ್ನು ಈ ಒಂದು ಮಲಮಾಸಕ್ಕೆ ಕೊಡ್ತಾರೆ, ಅಧಿಕ ಮಾಸಕ್ಕೆ ಕೊಡ್ತಾರೆ. ಹಾಗಾಗಿ ಇದನ್ನು ಪುರುಷೋತ್ತಮ ಮಾಸ ಅಂತಾರೆ. ಹಾಗಾಗಿ ಇದು ವಿಷ್ಣುವಿನ ಕೃಪೆಯನ್ನು ಹೊಂದಿದ ಮಾಸವಾಗಿರೋದ್ರಿಂದ ಈ ತಿಂಗಳಲ್ಲಿ ನೀವು ಏನೇ ಒಂದು ಒಳ್ಳೆಯ ಸೇವೆ ಮಾಡಿದರೂ ಕೂಡ ಅದು ಅತ್ಯಧಿಕ ಫಲದೊಂದಿಗೆ ನಿಮಗೆ ಮತ್ತೆ ಮರಳಿ ಸಿಗತ್ತೆ ಅಂತ ಹೇಳಿ ಇದನ್ನು ಗೌರವಿಸಲಾಗಿದೆ. ಸ್ನೇಹಿತರೆ, ಇಷ್ಟೇ ಇದರ ವ್ಯತ್ಯಾಸ ಅರ್ಥ. ಹಾಗಾಗಿ ಏಕಾದಶಿಗಳಲ್ಲಿ ಒಂದಾದ ಪದ್ಮಿನಿ ಏಕಾದಶಿ ಅಧಿಕ ಮಾಸದಲ್ಲಿ ಬರುತ್ತೆ. ಅದನ್ನು ಅತ್ಯಂತ ಪವಿತ್ರವಾಗಿ ಆಚರಿಸಲಾಗುತ್ತೆ. ಹಾಗೆ ಈ ಒಂದು ನಾನು ಏಕಾದಶಿ ಆಚರಣೆ ಹೇಗೆ ಮಾಡಬೇಕು ಅಂತ ಹೇಳಿ ತಿಳಿಸಿದ್ದೀನಿ. ತುಳಸಿಯನ್ನು ಇವತ್ತಿನ ದಿನ ಕೊಯ್ಯಬಾರ್ದು. 1-2 ದಿನಗಳ ಮುಂದೆನೇ ನಾವು ತುಳಸಿಯನ್ನು ಕೊಯ್ದು ಒಂದು ಕಡೆ ಎತ್ತಿಟ್ಕೊಳ್ಬೇಕು. ಹಾಗೆ ತುಳಸಿಗೆ 2 ದಿನ ತುಪ್ಪದ ದೀಪವನ್ನು ಬೆಳಗಿಸುವ ಮೂಲಕ ಏಕಾದಶಿ ಆಚರಣೆಯಲ್ಲಿ ತುಳಸಿಗೆ ವಿಶಿಷ್ಟವಾದ ಸ್ಥಾನಮಾನ, ಗೌರವವನ್ನು ಕೊಟ್ಟು ಪೂಜಿಸಬೇಕು. ಹಾಗೆ ಈ ದಿನ ಹರಿನಾಮ ಸ್ಮರಣೆ ಇರಬೇಕು. ಹರೇ ರಾಮ ಹರೇ ರಾಮ
ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅನ್ನುವ ಹರಿನಾಮ ಸ್ಮರಣೆಯನ್ನು ಯಥೇಚ್ಛವಾಗಿ ಮಾಡಿ. ಹಾಗೆ ಈ ದಿನ ಉಪವಾಸ ಮಾಡಬೇಕು. ಹಾಗೆ ನಾವು ಡೇಟ್ ಆಗಿದ್ವಿ, ಪೂಜೆ ಮಾಡೋಕ್ಕಾಗೋದಿಲ್ಲ, ಉಪವಾಸನಾದರೂ ಮಾಡ್ಬೋದು ಅಂದರೆ ಖಂಡಿತ ಉಪವಾಸ ಮಾಡಿ ಹರಿನಾಮ ಸ್ಮರಣೆಯನ್ನು ಮಾಡ್ಬೋದು. ತೀರ್ಥ ಸ್ನಾನ ಮಾಡಿದರೆ ತುಂಬ ಒಳ್ಳೆಯದು. ಹಾಗೆ ದಾನ ಧರ್ಮದ ಸೇವೆ ಮಾಡಿದರೆ ಇನ್ನೂ ಅತ್ಯಂತ ವಿಶೇಷವಾದ ಫಲ ಸಿಗುತ್ತೆ. ಹಾಗೆ ಈ ದಿನ ನಿಮ್ಮ ಪಿತೃಗಳನ್ನು ಸ್ಮರಣೆ ಮಾಡಿಕೊಂಡು ಯಾರಿಗಾದರೂ ದಾನದ ಒಂದು ಸೇವೆಯನ್ನು ಮಾಡಿದ್ರು ಕೂಡ ಅದು ಕೂಡ ಅತ್ಯಧಿಕವಾದ ಪುಣ್ಯವನ್ನು ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡಿಕೊಡುತ್ತೆ. ಈ ದಿನ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು, ಮಾಂಸಾಹಾರವನ್ನು ತ್ಯಜಿಸಬೇಕು, ತಾಮಸ ಆಹಾರವನ್ನು ಬಿಡಬೇಕು, ಹಾಗೆ ತಾಮಸವಾದ ಮಾತುಕತೆಯನ್ನು ಕೂಡ ಬಿಡಬೇಕು. ಸತ್ಸಂಗ, ಸದಾಚಾರಗಳ ಕಡೆ, ಹಾಗೆ ಒಂದು ವಿಷ್ಣು ಸಹಸ್ರನಾಮ ಆಗಿರ್ಬೋದು, ನಿಮಗೆ ಇಷ್ಟವಾದ ನಾಮಸ್ಮರಣೆ, ದೇವಿ ಸ್ಮರಣೆ, ಹೀಗೆ ಒಂದು ಭಗವಂತನ ನಾಮಸ್ಮರಣೆಯಿಂದ ನೀವು ನಿಮ್ಮನ್ನು ಈ ದಿನ ಸಂಪತ್ಭರಿತವಾಗಿ ಜಾಗೃತಗೊಳಿಸ್ಕೊಳ್ಬೇಕು. ಈ ದಿನ ಯಾವುದೇ ರೀತಿ ಒಂದು ಕೆಟ್ಟ ಯೋಚನೆ, ಯಾರಿಗೂ ಕೂಡ ಕೆಟ್ಟ ಮಾತುಗಳನ್ನು ಆಡಲೇಬಾರದು. ಜಗಳ ಮನೆಯಲ್ಲಿ ಇರಬಾರ್ದು. ಅಶಾಂತವಾದ ವಾತಾವರಣ ಮನೆಯಲ್ಲಿ ಉಂಟಾಗದಂತೆ ಹರಿನಾಮ ಸ್ಮರಣೆಯೊಂದಿಗೆ ಎಷ್ಟಾಗುತ್ತೋ ಅಷ್ಟು ಸರಳವಾದ ಒಂದು ಪೂಜೆಯನ್ನು ಮಾಡಿಕೊಂಡು ಭಗವಂತನಿಗೆ ನೈವೇದ್ಯವನ್ನು ಕೊಟ್ಟು, ಹಾಗೆ ಒಂದು ಶುದ್ಧವಾದ ನೀರಿನ ಲೋಟಕ್ಕೆ ಒಂದು ಎಳೆ ತುಳಸಿಯನ್ನು ಇಟ್ಟು ಅದನ್ನು ಭಗವಂತನ ಪಾದಗಳಿಗೆ ಸಮರ್ಪಣೆ ಮಾಡಿ ಈ ದಿನ ಪೂಜೆಯನ್ನು ಮುಗಿಸ್ಕೊಂಡು ಈ ದಿನ ಪೂರ್ಣವಾಗಿ ಉಪವಾಸ ಇರಬೇಕು. ಹಾಲು ಹಣ್ಣು ಸೇವನೆ ಮಾಡಬಹುದು. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರಿಗೂ ಕೂಡ ಈ ಒಂದು ಏಕಾದಶಿ ವ್ರತದ ಆಚರಣೆಯನ್ನು ಸಂಪೂರ್ಣವಾಗಿ ಒಂದು ಪವಿತ್ರವಾದ ಮನಸ್ಥಿತಿಯೊಂದಿಗೆ ಮಾಡಬಹುದು. ಸ್ನೇಹಿತರೆ, ಈ ದಿನ ನನಗೆ ಉಪವಾಸ ಇದ್ದು ಮಾಡಲಿಕ್ಕೆ ಆಗಲ್ಲ ಅಂದರೆ ಖಂಡಿತ ಹಾಲು ಹಣ್ಣು ಸೇವನೆ, ನೀರಿನ ಸೇವನೆ ಮಾಡಬಹುದು. ಅನ್ನದ ಸೇವನೆ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಪದ್ಮಿನಿ ಏಕಾದಶಿಯ ಬಗ್ಗೆ ಸಂಪೂರ್ಣವಾಗಿ ನಾನು ತಿಳಿಸಿದ್ದೀನಿ, ಸಮಯ ಕೂಡ ತಿಳಿಸಿದ್ದೀನಿ, ಹಾಗೆ ಇದರ ಆಚರಣೆಯನ್ನು ಹೇಗೆ ಮಾಡಬೇಕು ಅಂತ ಕೂಡ ತಿಳಿಸಿದ್ದೀನಿ. ಹಾಗೆ ಅಧಿಕ ಮಾಸದಲ್ಲಿ ಇದು ಯಾಕೆ ಬರುತ್ತೆ, ಇದರ ವಿಶಿಷ್ಟತೆ ಏನು, ಹಾಗೆ ಅಧಿಕ ಮಾಸ ಅಂದರೆ ಏನು ಅನ್ನೋದನ್ನು ಕೂಡ ನಾನು ತಿಳಿಸಿದ್ದೀನಿ. ಸ್ನೇಹಿತರೆ, ನಾನು ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ಏಕಾದಶಿ ವ್ರತದ ಆಚರಣೆ ಹೇಗೆ ಮಾಡಬೇಕು ಅಂತಲೇ ತಿಳಿಸಿರ್ತೀನಿ. ಕತೆ ಬೇರೆ ಆಗಿರುತ್ತೆ, ಹಾಗೆ ಭಕ್ತಿ ಮಾತ್ರ ಒಂದೇ ಆಗಿರುತ್ತೆ. ನೀವು ಏಕಾದಶಿಯ ಒಂದು ಎಲ್ಲ ಏಕಾದಶಿಗಳು ಭಿನ್ನ ಭಿನ್ನವಾದ ಒಂದು ಇದನ್ನು ಹೊಂದಿದರೂ ಕೂಡ ಒಂದೇ ಉದ್ದೇಶ, ಭಗವಂತನ ಒಂದು ಸೇವೆ ಮಾಡಿ ಅವನಿಂದ ಒಂದು ಆಶೀರ್ವದಿಸಲ್ಪಡುವ ದಾರಿಯನ್ನು ನಮಗೆ ತೋರಿಸ್ತವೆ. ಹಾಗಾಗಿ ಇಲ್ಲೂ ಕೂಡ ಈ ಪದ್ಮಿನಿ ಏಕಾದಶಿಗೂ ಕೂಡ ಒಂದು ಪುರಾಣದ ಪ್ರಕಾರ ಒಂದು ಕತೆ ಇದೆ. ಆ ಕಥೆಯನ್ನು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಹಿಂದೆ ಒಂದು ಕಾಲದಲ್ಲಿ ಧರ್ಮ, ಸತ್ಯ ಮತ್ತು ನೀತಿಯು ನೆಲೆಸಿದ್ದ ಒಂದು ಮಹಾನ್ ರಾಜ್ಯವಿರುತ್ತೆ. ಆ ರಾಜ್ಯವನ್ನು ಒಬ್ಬ ಶೂರ ಹಾಗೂ ಧರ್ಮಿಷ್ಠ ರಾಜನು ಆಳ್ತಾ ಇರ್ತಾನೆ. ಅವನು ತನ್ನ ಪ್ರಜೆಗಳನ್ನು ತನ್ನ ಸ್ವಂತ ಮಕ್ಕಳಂತೆ ನೋಡ್ಕೊಳ್ತಾ ಇರ್ತಾನೆ. ಆದರೆ ಕಾಲ ಬದಲಾಗತ್ತೆ. ಒಮ್ಮೆ ಆ ರಾಜ್ಯದ ಮೇಲೆ ಶಕ್ತಿಶಾಲಿ ಶತ್ರು ರಾಜರು ದಾಳಿ ಮಾಡ್ತಾರೆ. ಅವರು ಬಹಳ ದೊಡ್ಡ ಸೇನೆಯನ್ನು ಹೊಂದಿರ್ತಾರೆ. ರಾಜನು ಧೈರ್ಯವಾಗಿ ಹೋರಾಡಿದರೂ ಕ್ರಮೇಣ ಅವನ ಸೇನೆ ದುರ್ಬಲವಾಗತೊಡಗುತ್ತೆ. ಧನ ಸಂಪತ್ತು ಕಡಿಮೆ ಆಗತ್ತೆ. ಸೇನೆ ಭಯದಿಂದ ಕುಗ್ಗುತ್ತೆ. ಜನರು ಆತಂಕಕ್ಕೆ ಒಳಗಾಗ್ತಾರೆ. ರಾಜನು ಮೊದಲ ಬಾರಿಗೆ ತನ್ನ ಜೀವನದಲ್ಲಿ ದೊಡ್ಡ ಸೋಲಿನ ಭಯವನ್ನು ಅನುಭವಿಸಿರ್ತಾನೆ. ರಾಜನ ಮನಸ್ಸಿನಲ್ಲಿ ಒಂದು ರೀತಿಯ ಕಸಿವಿಸಿ ಆಗಲಿಕ್ಕೆ ಶುರುವಾಗುತ್ತೆ. ರಾತ್ರಿ ಒಂಟಿಯಾಗಿ ಕುಳಿತ ರಾಜನು ಯೋಚಿಸ್ತಾನೆ, ನಾನು ನನ್ನ ಶಕ್ತಿ, ಬುದ್ಧಿ, ಸೇನೆ ಎಲ್ಲವನ್ನ ಪ್ರಯತ್ನಿಸಿದೆ, ಆದರೆ ಇನ್ನೂ ಜಯ ಸಿಕ್ಕಿಲ್ಲ. ಇನ್ನು ಯಾವ ಶಕ್ತಿ ಉಳಿದಿದೆ ನನ್ನನ್ನು ರಕ್ಷಿಸಲು ಅಂಥೇಳಿ ಯೋಚಿಸ್ತಾನೆ. ಅವನು ಅರಿತುಕೊಂಡವನಾಗಿರ್ತಾನೆ. ಮಾನವ ಶಕ್ತಿಗಿಂತ ದೊಡ್ಡ ಒಂದು ದಿವ್ಯ ಶಕ್ತಿ ಇದೆ ಅನ್ನೋದನ್ನು ಅರ್ಥಕೊಂಡವನಾಗಿರ್ತಾನೆ. ಅದೇ ಕ್ಷಣದಲ್ಲಿ ಅವನು ಭಗವಂತನಾದ ವಿಷ್ಣುವನ್ನು ನೆನಪು ಮಾಡಿಕೊಳ್ತಾನೆ. ರಾಜನು ಅರಮನೆಯಿಂದ ಹೊರಟು ಒಂದು ಶಾಂತ ಸ್ಥಳಕ್ಕೆ ಹೋಗಿ ಕಣ್ಣೀರಿನಿಂದ ಪ್ರಾರ್ಥಿಸ್ತಾನೆ. ಓ ನಾರಾಯಣ, ನಾನು ನಿನಗೆ ಶರಣಾಗಿದ್ದೇನೆ. ನನ್ನ ರಾಜ್ಯವನ್ನು ರಕ್ಷಿಸು, ನನಗೆ ಧರ್ಮದ ಮಾರ್ಗ ತೋರಿಸು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾನೆ. ಅವನ ಭಕ್ತಿಯಿಂದ ಆಕಾಶವೇ ಕಂಪಿಸದಂತಾಗತ್ತೆ. ಆ ಕ್ಷಣದಲ್ಲಿ ದಿವ್ಯ ಬೆಳಕು ಪ್ರಸರಿಸುತ್ತೆ ಮತ್ತು ಭಗವಾನ್ ವಿಷ್ಣುವಿನ ವಾಣಿ ಕೇಳಿಸುತ್ತೆ. ಓ ರಾಜನೇ, ನೀನು ಚಿಂತಿಸಬೇಡ. ಅತಿ ಶ್ರೇಷ್ಠವಾದ ಅಧಿಕ ಮಾಸದಲ್ಲಿ ಬರುವ ಪದ್ಮಿನಿ ಏಕಾದಶಿ ವ್ರತವನ್ನು ನಿಷ್ಠೆಯಿಂದ ಆಚರಿಸು. ಅದು ನಿನಗೆ ಜಯ, ಶಾಂತಿ ಮತ್ತು ರಕ್ಷಣೆಯನ್ನು ನೀಡುತ್ತೆ ಅಂತ ಹೇಳಿ ಆ ಒಂದು ಧ್ವನಿ ಹೇಳುತ್ತೆ. ರಾಜನು ಸಂಪೂರ್ಣ ನಂಬಿಕೆಯಿಂದ ಆ ವ್ರತವನ್ನು ಪ್ರಾರಂಭಿಸ್ತಾನೆ. ಅವನು ಒಂದು ದಿನ ಉಪವಾಸ, ಅನ್ನ ಜಲ ತ್ಯಾಗ ಮಾಡಿ ದಿನವಿಡೀ ಓಂ ನಾರಾಯಣ ಜಪ ಮಾಡಿ, ರಾತ್ರಿ ಜಾಗರಣೆ ಮಾಡಿ, ವಿಷ್ಣು ಕಥೆಗಳನ್ನು ಕೇಳೋದನ್ನು ಮಾಡಿ, ಅವನು ಯಥಾಭಕ್ತಿ, ಯಥಾಶ್ರದ್ಧಾ, ಯಥಾ ಯೋಗ್ಯತೆ ಅನುಸಾರವಾಗಿ ಪದ್ಮಿನಿ ಏಕಾದಶಿ ವ್ರತದ ಆಚರಣೆಯನ್ನು ಉಪವಾಸವಿದ್ದು ಭಕ್ತಿಯಿಂದ ಮಾಡ್ತಾನೆ. ಹಾಗೆ ವ್ರತದ ಮಧ್ಯದಲ್ಲಿ ರಾಜನಿಗೆ ಅರಿವಾಗತ್ತೆ, ಭಯ ಕಡಿಮೆ ಆದಂತೆ, ಆತ್ಮವಿಶ್ವಾಸ ಹೆಚ್ಚಾದಂತೆ, ಮನಸ್ಸು ಶುದ್ಧವಾದಂತೆ, ಅವನ ಒಳಗಿನ ಶಕ್ತಿ ಜಾಗೃತವಾದಂಥ ಅನುಭವ ಆಗತ್ತೆ. ಅದೇ ಸಮಯದಲ್ಲಿ ವಿಚಿತ್ರ ಘಟನೆ ನಡೆಯುತ್ತೆ. ಶತ್ರು ಸೇನೆಯಲ್ಲಿ ತನ್ನಿಂದ ತಾನೇ ಅವರ ಮಧ್ಯೆ ಗೊಂದಲ ಉಂಟಾಗುತ್ತೆ. ಅವರ ಯೋಜನೆಗಳು ವಿಫಲವಾಗ್ತವೆ. ಅವರು ಹಿಂತಿರುಗಲು ಆರಂಭಿಸ್ತಾರೆ. ರಾಜನ ರಾಜ್ಯಕ್ಕೆ ಶಾಂತಿ ಮರಳಿ ಬರುತ್ತೆ. ರಾಜನು ಯುದ್ಧದಲ್ಲಿ ಜಯ ಪಡಿತಾನೆ. ಆದರೆ ಅವನು ಅರ್ಥ ಮಾಡಿಕೊಳ್ತಾನೆ, ಈ ಜಯ ನನ್ನ ಶಕ್ತಿಯಿಂದಲ್ಲ, ವಿಷ್ಣುವಿನ ಕೃಪೆಯಿಂದ. ಅವನು ಜೀವನ ಪೂರ್ತಿ ಧರ್ಮ ಮತ್ತು ಭಕ್ತಿಯಲ್ಲಿ ತೊಡಗಿಕೊಳ್ತಾನೆ. ಈ ಕಥೆಯ ಸಾರ ಏನಪ್ಪ ಅಂದರೆ, ದೊಡ್ಡ ದೊಡ್ಡ ಸಮಸ್ಯೆ ಬಂದಾಗಲೂ ಕೂಡ ಭಯ
ಪಡೋದು ಬೇಡ, ಭಗವಂತನಲ್ಲಿ ಶರಣಾಗಬೇಕು. ಧರ್ಮ ಮತ್ತು ಭಕ್ತಿ, ಒಳ್ಳೆಯ ಉದ್ದೇಶದ ಕರ್ಮಗಳು ಜೊತೆಯಾದರೆ ಅದೇ ನಿಜವಾದ ಶಕ್ತಿಯಾಗಿ ಮನಸ್ಸಿನ ಶುದ್ಧತೆಯೇ ನಿಜವಾದ ಜಯವಾಗುತ್ತೆ ಇರೋದನ್ನು ನಮಗೆ ಈ ಒಂದು ಕಥೆಯ ಸಾರಾಂಶ ತಿಳಿಸುತ್ತೆ. ಹಾಗಾಗಿ ಈ ಪದ್ಮಿನಿ ಏಕಾದಶಿ ಆಚರಣೆಯನ್ನು ನೀವು ಅಧಿಕ ಮಾಸದಲ್ಲಿ ಸಂಪೂರ್ಣವಾದ ಶರಣಾಗತಿಯ ಭಾವದಿಂದ ಮಾಡೋದ್ರಿಂದ ನಿಮ್ಮ ಎಂಥದ್ದೇ ಮನೋಕಾಮನೆಗಳಿರಲಿ ಅವು ಪೂರ್ಣಗೊಳ್ಳುತ್ತವೆ, ಪಾಪಗಳು ನಾಶವಾಗ್ತವೆ. ಹಾಗೆ ಅತ್ಯಧಿಕವಾದ ಒಂದು ಪುಣ್ಯ ಪ್ರಾಪ್ತಿಯಾಗತ್ತೆ. ಅಂದರೆ ನೀವು ಮಾಮೂಲಿ ದಿನಗಳಲ್ಲಿ ಏಕಾದಶಿ ವ್ರತದ ಆಚರಣೆಯನ್ನು ಮಾಡ್ತಿರಲ್ವ, ಅದರ 10 ಅಲ್ಲ 100 ಪಟ್ಟಷ್ಟು ಇದು ಪುಣ್ಯವನ್ನು ನಿಮಗೆ ಪ್ರಾಪ್ತಿ ಮಾಡಿಕೊಡುತ್ತೆ. ಅಧಿಕ ಮಾಸದಲ್ಲಿ ಮಾಡುವ ಈ ಪದ್ಮಿನಿ ಏಕಾದಶಿ 3 ವರ್ಷಗಳಿಗೊಮ್ಮೆ ಈ ಪದ್ಮಿನಿ ಏಕಾದಶಿ ಬರುತ್ತೆ. ಹಾಗಾಗಿ ಇದು ಯಾವಾಗಲೇ ಬಂದರೂ ಇದು ಅಂಥದ್ದೇ ಒಂದು ಅದ್ಭುತ ದುರ್ಲಭವಾದ ಪುಣ್ಯವನ್ನು ನಮಗೆ ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೆ ಅವಕಾಶವನ್ನು ಹೊತ್ತು ಬರುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಈ ಒಂದು ಪದ್ಮಿನಿ ಏಕಾದಶಿ ಅಂದರೆ ಈ ಅಧಿಕ ಮಾಸದಲ್ಲಿ ಬರ್ತಾ ಇರುವ ಈ ಪದ್ಮಿನಿ ಏಕಾದಶಿ 27ನೇ ತಾರೀಕು ಬುಧವಾರ ಬರ್ತಾ ಇದೆ. ಖಂಡಿತ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಆಚರಿಸಿ ಸರಳವಾಗಿ ನಿಮಗೆ ಮಾಡೋಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸರಳವಾಗಿ ಮಾಡಿ. ಭಕ್ತಿ ಶ್ರದ್ಧೆ ಏಕಾಗ್ರತೆ ಮುಖ್ಯ, ಸಮರ್ಪಣೆಯ ಭಾವ ಮುಖ್ಯ. ಹಾಗೆ ಈ ದಿನ ನಿಮಗೆ ಉಪವಾಸ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಹಾಲು ಹಣ್ಣನ್ನು ಸೇವನೆ ಮಾಡಿ, ಪರವಾಗಿಲ್ಲ. ಆದರೆ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಮಾಡಿ. ಆದರೆ ನೀರು ಕುಡಿದು ನಿರಾಹಾರವಾಗಿ ಮಾಡೋದು ಇನ್ನೂ ತುಂಬ ಒಳ್ಳೆಯದು. ಅದು ದೈಹಿಕವಾಗಿ ಮಾನಸಿಕವಾಗಿ ನಮ್ಮಲ್ಲಿ ಶಕ್ತಿ ಹಾಗೆ ಆತ್ಮಸ್ಥೈರ್ಯವನ್ನು ಹೊಂದಲು ನಮಗೆ ಸಹಾಯ ಮಾಡಿಕೊಡುತ್ತೆ. ಭಗವಂತ ನಮ್ಮಿಂದ ಉಪವಾಸದ ಸೇವೆಯನ್ನು ಮಾಡಿಸ್ಕೊಂಡು ಅದರಿಂದ ಅವರಿಗೇನು ಉಪಯೋಗ ಇಲ್ಲ. ಆ ಉಪವಾಸದ ಸೇವೆ ನಾವು ಮಾಡ್ತಾ ಇದ್ದೀವಿ ಅಂದರೆ ಖಂಡಿತ ನಮ್ಮ ಮನಸ್ಸಿನ ಒಂದು ಸ್ಥಿರತೆ ನಮಗೆ ಬರಲಿ ಅನ್ನೋದು ಅವರ ಉದ್ದೇಶ ಆಗಿರುತ್ತೆ. ಏನೇ ಮಾಡಿದರೂ ಒಂದು ಒಳ್ಳೆಯ ಉದ್ದೇಶದಿಂದ ಕಾರಣದಿಂದಲೇ ಭಗವಂತ ಒಂದು ಸೇವೆಯನ್ನು ನಮಗೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಹಾಗಾಗಿ ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಈ ಏಕಾದಶಿ ವ್ರತದ ಆಚರಣೆನ ಮಾಡಿಬಿಡೋಣ ಅಂತ ಹೇಳೇನಾದರೂ ಅನಿಸಿದರೆ ಖಂಡಿತ ಇದು ಭಗವಂತನ ಕರೆಯಾಗಿದೆ ಅಂಥೇಳಿ ತಿಳ್ಕೊಂಡು ಮಾಡಿ. ನೀವು ನಂಬಿದ ಗುರುವು ನಿಮ್ಮನ್ನು ಸರಿಯಾದ ಮಾರ್ಗದರ್ಶನದಲ್ಲಿ ಸರಿಯಾದ ದಾರಿಯಲ್ಲಿ ಕೊಂಡೊಯ್ತಿದ್ದಾರೆ. ಅದರಲ್ಲಿ ಇದು ಒಂದು ಪುಣ್ಯದ ಸೇವೆನ ಮಾಡಿಸ್ಕೊಳ್ಳೋಕ್ಕೆ ನಿಮಗೆ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ, ನಿಮ್ಮಿಂದ ಮಾಡಲು ಇಚ್ಛಿಸ್ತಾ ಇದ್ದಾರೆ ಅನ್ನುವ ಒಂದು ಉದ್ದೇಶವನ್ನು ಇಟ್ಕೊಂಡು ಖಂಡಿತ ಮಾಡಿ. ಈ ದಿನ ಯಾವುದೇ ಕಾರಣಕ್ಕೂ ತುಳಸಿಯನ್ನು ಕೊಯ್ಯಬಾರ್ದು. ತುಳಸಿಯ ಮುಂದೆ 2 ತುಪ್ಪದ ದೀಪಗಳನ್ನು ಬೆಳಗಿಸುವ ಮೂಲಕ ಈ ದಿನ ತುಳಸಿ ದೇವಿನ ಪೂಜಿಸಿ ಆರಾಧಿಸಿ. ಹಾಗೆ ತುಂಬ ಒಳ್ಳೆಯ ಒಂದು ಪ್ರತಿಫಲವನ್ನು ನೀವು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಈ ಅಧಿಕ ಮಾಸದಲ್ಲಿ ಬರ್ತಾ ಇರುವ ಈ ಪದ್ಮಿನಿ ಏಕಾದಶಿ ವ್ರತದ ಬಗ್ಗೆ ನಾನು ಎಷ್ಟಾಗುತ್ತೋ ಅಷ್ಟು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ. ಹಾಗೆ ಸಮಯ ಕೂಡ ತಿಳಿಸಿದ್ದೀನಿ. ಹಾಗೆ ಯಾವೆಲ್ಲ ರೀತಿಯಲ್ಲಿ ಶುದ್ಧವಾದ ಮನಸ್ಸಿನಿಂದ ಆಚರಣೆ ಮಾಡಬೇಕು ಅಂತೇಳಿ ತಿಳಿಸಿದ್ದೀರಿ. ತೀರ್ಥ ಸ್ನಾನ ಮಾಡ್ತೀವಿ ಅಂದರೆ ಇನ್ನೂ ಒಳ್ಳೆಯದು. ಯಾವುದಾದ್ರೂ ಸಮುದ್ರ ಸ್ನಾನ ಮಾಡಿ ನಾವು ಅಲ್ಲಿ ಏಕಾದಶಿ ವ್ರತದ ಆಚರಣೆಯನ್ನು ಮಾಡ್ತೀವಿ. ಯಾಕಂದರೆ ನಾವೀಗ ಮನೆಯಿಂದ ಹೊರಗಡೆ ಇದ್ದೀವಿ, ತೀರ್ಥಕ್ಷೇತ್ರದಲ್ಲಿ ಇದ್ದೀವಿ, ನಾವು ಮಾಡ್ಬೋದಾ ಅಂದರೆ ಖಂಡಿತ ಮಾಡ್ಬೋದು. ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಎದ್ದು ತೀರ್ಥ ಸ್ನಾನ ಮಾಡಿಕೊಂಡು ಹಾಗೆ ಎಲ್ಲಿರ್ತೀರೋ ಅಲ್ಲೇ ಹರಿನಾಮ ಸ್ಮರಣೆ ಮಾಡಿಕೊಂಡು ಉಪವಾಸ ಮಾಡಿ ಆ ದಿನ ನೀವು ಎಷ್ಟಾಗುತ್ತೋ ಭಗವಂತನ ನಾಮಸ್ಮರಣೆ ಮಾಡ್ಬೋದು. ಜಾಗರಣೆ ಮಾಡಬೇಕು ಅಂತಲೇ ಇದೆ, ಎಷ್ಟು ಆಗುತ್ತೋ ಅಷ್ಟು ಖಂಡಿತ ಮಾಡಿ. ಆ ಸಮಯದಲ್ಲಿ ಭಗವಂತನ ನಾಮಸ್ಮರಣೆ ಮಾಡಿ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಬೇಗನೆ ಮತ್ತೆ ಗುರುವಾರ 5 ಗಂಟೆಯಿಂದ ನಮಗೆ ಮತ್ತೆ 7 ಗಂಟೆ 59 ನಿಮಿಷದವರೆಗೂ ಒಂದು ಪಾರಾಯಣ ಸಮಯ ಸಿಗುತ್ತೆ. ಅಲ್ಲಿ ಪೂಜೆ ಅಡಿಗೆ ಏನು ಮಾಡಬೇಕು ಅಂತಿದ್ರು ಭಗವಂತನಿಗೆ ನೈವೇದ್ಯ ಅದೆಲ್ಲವನ್ನು ಮಾಡಿ ಮುಗಿಸಿ ಹಾಗೆ ಯಾವುದಾದ್ರೂ ಒಂದು ದಾನದ ಸೇವೆಯನ್ನು ಮಾಡಿ ನಂತರ ನೀವು ಈ ವ್ರತದ ಆಚರಣೆಯನ್ನು ಮುಗಿಸ್ಬೋದು ಸ್ನೇಹಿತರೆ. ಇದು ಏಕಾದಶಿಯ ಸಂಪೂರ್ಣ ಮಾಹಿತಿಯಾಗಿರುತ್ತೆ. ವಿಡಿಯೋ ಅಂದರೆ ಮಾಹಿತಿ ಇಷ್ಟವಾಗಿದೆ ಅಂತ ಅನಿಸಿದರೆ ಇದನ್ನು ಯಾರಿಗಾದರೂ ಶೇರ್ ಮಾಡಿದರೆ ಅವರಿಗೂ ಕೂಡ ಉಪಯೋಗ ಆಗುತ್ತೆ ಅನ್ನೋದು ನಿಮ್ಮ ಮನಸ್ಸಿನ ಸ್ಥಿತಿ ಆದರೆ ಖಂಡಿತ ಶೇರ್ ಮಾಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.